ಮಾಜಿ ನಗರಸಭೆ ಅಧ್ಯಕ್ಷ ಬಿಎಂ ಮುಬಾರಕ್ ಅವರು ಇಂದು ಕೋಲಾರದಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ತಮ್ಮ ಬಗ್ಗೆ ಅವಹೇಳನ ಮಾತುಗಳನ್ನಾಡಿದ ಶಾಸಕರಿಗೆ ಟಾಂಗ್ ಕೊಟ್ಟಿದ್ದಾರೆ. ಇನ್ನು ಪತ್ರಿಕಾಗೋಷ್ಠಿಯ ಉದ್ದಕ್ಕೂ ಶಾಸಕರಿಗೆ ಮಾತಿನಲ್ಲೇ ತಿವಿದ ನಗರಸಭೆ ಅಧ್ಯಕ್ಷ ಮುಬಾರಕ್ ಅವರು, ನನ್ನ ಮೇಲೆ 420 ಕೇಸ್ ಇದೆ. 13 ತಿಂಗಳ ಹಿಂದೆ ನನ್ನ ಮೇಲೆ ಪ್ರಕರಣ ದಾಖಲಾಗಿದೆ. ಅದರಲ್ಲಿ ನಾನು ಮುಕ್ತನಾಗಿದ್ದೇನೆ. ಎಲ್ಲಿಗೂ ಹೋಗಿ ನಾನು ತಡೆಯಾಜ್ಞೆ ತೆಗೆದುಕೊಂಡು ಬಂದಿಲ್ಲ. ಇನ್ನು ಕೋಲಾರದ ಕೊತ್ತೂರು ಮಂಜುನಾಥ್ ಅವರೇ, ನಿಮ್ಮ ಮೇಲೆ ಎಷ್ಟು 420 ಪ್ರಕರಣವಿದೆ? ಸರ್ಕಾರಿ ಅಧಿಕಾರಿಗಳೇ ನಿಮ್ಮ ಮೇಲೆ 420 ಪ್ರಕರಣ ಮಾಡಿರುವುದು. ಇನ್ನು ನಕಲಿ ಜಾತಿ ಸರ್ಟಿಫಿಕೇಟ್ ಸಲ್ಲಿಸಿರುವ ಬಗ್ಗೆ ನನ್ನ ಮೇಲೆ ಇರುವಂತಹ ಪ್ರಕರಣಗಳಿಗಿಂತ ಹೆಚ್ಚು ಪ್ರಕರಣಗಳು ನಿಮ್ಮ ಮೇಲೆ ದಾಖಲಾಗಿದೆ. ನೀವು ಯಾಕೆ ಹೋಗಿ ತಡೆಯಾಜ್ಞೆ ತೆಗೆದುಕೊಂಡಿದ್ದೀರಾ? ನೀವು 2 ಬಾರಿ ಶಾಸಕರಾಗಿ ನಕಲಿ ಜಾತಿ ಸರ್ಟಿಫಿಕೇಟ್ ಸಲ್ಲಿಸಿ ಸಾವಿರಾರು ಜನರಿಗೆ ಅನ್ಯಾಯ ಮಾಡಿದ್ದೀರಿ. ದೇಶದ ಸರ್ವೋಚ್ಚ ನ್ಯಾಯಾಲಯ ನಿಮ್ಮನ್ನ 420 ಎಂದಿದೆ. ಸುಮ್ಮನೆ ಓಡಾಡಿಕೊಂಡು ಇರದೆ ಸ್ವಲ್ಪ ಜವಾಬ್ದಾರಿಯುತವಾಗಿ ನೀವು ನಡೆದುಕೊಳ್ಳಿ. ಇನ್ನು ಇನ್ನೊಬ್ಬರ ಬಗ್ಗೆ ಮಾತನಾಡುವಾಗ ಸ್ವಲ್ಪ ಗೌರವಯುತವಾಗಿ ಮಾತನಾಡಬೇಕು. ಇನ್ನು ನನ್ನ ಮೇಲಿನ ನಿಮ್ಮ ತಾಲಿಬಾನ್ ಏಜೆಂಟ್ ಎಂಬ ಹೇಳಿಕೆಗೆ ₹1 ನಿಮ್ಮ ಮೇಲೆ ಮಾನನಷ್ಟ ಪ್ರಕರಣ ದಾಖಲಾಗಿದೆ. ಅದಕ್ಕೆ ಅವರು ತಕ್ಕ ಉತ್ತರ ಮುಂದೆ ಕೊಡಲಿದ್ದಾರೆ ಎಂದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಟ್ನಲ್ಲಿ ಚಿನ್ನದ ನಾಡಲ್ಲಿ ರಾಜಕೀಯದ ಅಖಾಡದಲ್ಲಿ ಕೆಸರರ ಚಾಟದ ಕ್ಲೈಮ್ಯಾಕ್ಸ್ ಎಲ್ಲಿಗೆ ಬಂದು ನಿಲ್ಲುತ್ತದೆ ಎನ್ನುವುದನ್ನ ಕಾದು ನೋಡಬೇಕಿದೆ. ಕಂಡಕ್ಟ್ ಮಾಡಿದ್ರು ಕೂಡ ಐ ಆಮ್ ರೆಡಿ ಟು ಫೇಸ್. ನಾನೇನು ಜನರಿಂದ ಅಥವಾ ಎನ್ಕ್ವೈರಿಗಿಂತ ಓಡೋಗಿರೋಲ್ಲ. ಮೊಬೈಲ್ ಅಲ್ಲಿ ನಿಮ್ಮ ಫೋಟೋವನ್ನು ತೋರಿಸ್ತಾರೆ. ಹೌದು ಸರ್, ಐ ಹ್ಯಾವ್ 420 ಕೇಸ್ ಅಡ್ಮಿಟೆಡ್. ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಯಾರು ತೋರಿಸಿದ್ರು ಫೋಟೋ? ಶಾಸಕರು ಎಮ್ಎಲ್ಎ ಕೊತ್ತೂರು ಮಂಜುನಾಥ್ ಸರ್. ನಾನು ಒಬ್ಬ ಚಿಕ್ಕ ಜನಪ್ರತಿನಿಧಿ, ಅವ್ರ ದೊಡ್ಡ ಪ್ರತಿನಿಧಿ ಅಲ್ಲ. ನನ್ನ ಮೇಲೆ 420 ಕೇಸ್ ಇದೆ. ಇವತ್ತು ಕರೆಕ್ಟ್ ಆಗಿ 13 ತಿಂಗಳಾಗಿ ನನ್ನ ಮೇಲೆ 420 ಕೇಸ್ ಆಗಿದೆ. ಇವತ್ತಿಗೆ ಕರೆಕ್ಟ್ ಆಗಿ 13 ತಿಂಗಳಾಗಿದೆ ನನ್ನ ಮೇಲೆ 420 ಕೇಸ್ ಆಗಿದೆ. ಇದು ಕೂಡ ನಾನು 420 ಕೇಸನ್ನ ಎನ್ಕ್ವೈರಿ ಮಾಡಬೇಡಿ, ಅಮಾನಿಷ್ ಮಾಡಿ ಅಂತ ನಾನು ಸ್ಪಾಟ್ 482 ಓದೋನಲ್ಲ. 13 ತಿಂಗಳಿಂದ ನನ್ಗೆ ಆ ಕೇಸನ್ನ ಎನ್ಕ್ವೈರಿ ಮಾಡಿ ಫೇಸ್ ಮಾಡ್ಲಿಕ್ಕೆ ಸಮಸ್ಯೆ ಇದ್ದಿದ್ರೆ ಇಮಿಡಿಯೇಟ್ ಆಗಿ ನಾನು ಸ್ಟೇ ಹೋಗ್ತಾ ಇದ್ದೆ, 482 ಸ್ಪಾಟ್ ಹೋಗ್ತಾ ಇದ್ದೆ. ಆದ್ರೂ ಕೂಡ ನಾನು ಮುಕ್ತವಾಗಿದ್ದೀನಿ. ನಾನು ಯಾಕೆಂತ ಹೇಳಿದ್ರೆ ನನ್ನ ಮೇಲೆ ಇರುವಂತಹ ಆಪಾದನೆ ಏನಿದೆ, ಕೋರ್ಟಲ್ಲಿ ತಡೆಯಾಜ್ಞೆ ತಗೊಂಡು ಅದನ್ನ ಪೆಂಡಿಂಗ್ ಇಟ್ಕೊಳ್ಳೋ ಬದಲು ಸತ್ಯಾಸತ್ಯತೆಯಿಂದ ಆಚೆ ಬರಬೇಕು ಅಂತ ಹೇಳಿ ಇವತ್ತು ಕೂಡ ನಾನು ಪೊಲೀಸ್ ಎನ್ಕ್ವೈರಿನ ಫೇಸ್ ಮಾಡ್ತಾ ಇದ್ದೆ. ಇವತ್ತು 13 ತಿಂಗಳಾಗಿದೆ. ಆದ್ರೆ ನಿಮ್ಗೆಲ್ಲ ಹೇಳಿದ್ರು ಶಾಸಕರು ಅಂತ, ನಿಮ್ಗೆ ಎಷ್ಟು 420 ಕೇಸ್ ಇದೆ ಮಾನ್ಯ ಶಾಸಕರೇ? ನಿಮ್ಮ ಮೇಲೆ ಎಷ್ಟು 420 ಕೇಸ್ ಇದೆ? ನನ್ನ ಮೇಲೆ ಕೊಟ್ಟಿರುವಂತಹ ಪ್ರೈವೇಟ್ ಪರ್ಸನ್ ಒಬ್ಬ 420 ಕೇಸ್ ನನ್ನ ಮೇಲೆ ಕೊಟ್ಟಿದ್ದಾನೆ. ಇಂಡಿವಿಜುವಲ್ ಪರ್ಸನ್ 420 ಕೇಸ್ ನನ್ನ ಮೇಲೆ ಕೊಟ್ಟಿದ್ದಾರೆ. ನಿಮ್ಮ ಮೇಲೆ ಕೊಟ್ಟಿರೋರು ಯಾರು? ನಿಮ್ಮ ಮೇಲೆ ಕೊಟ್ಟಿರುವಂತಹ 420 ಕೇಸ್ ಯಾರು ಕೊಟ್ಟಿರೋದು? ಗೌರ್ಮೆಂಟ್ ಅಧಿಕಾರಿ ನಿಮ್ಮ ಮೇಲೆ ಕೊಟ್ಟಿರುವಂತಹ 420 ಕೇಸ್. ನಾನು ಮುಕ್ತವಾಗಿದ್ದೀನಿ ಎನ್ಕ್ವೈರಿ ಫೇಸ್ ಮಾಡಲಿಕ್ಕೆ. ನೀವೇನ್ ಮಾಡಿದ್ರಿ? ನಿಮ್ಮ ಮೇಲೆ ಇರುವಂತಹ 420 ಕೇಸ್ ನೀವೇನ್ ಮಾಡಿದಿರಿ?